ಆಕಾಶಕ್ಕೇರಿದ ಕನ್ನಡಿಗರ ಸ್ವಾಭಿಮಾನ, ದ ಅನ್ಟೋಲ್ಡ್ ಸ್ಟೋರಿ ಆಫ್ HAL. ನಮಸ್ಕಾರ ಫ್ರೆಂಡ್ಸ್. ಆಕಾಶದಲ್ಲಿ ನಮ್ಮ ತೇಜಸ್ ಫೈಟರ್ ಜೆಟ್ ಸೌಂಡ್ ಮಾಡಿದಾಗ, ಅಥವಾ ಕಾರ್ಗಿಲ್ ಸಿಯಾಚಿನ್ನ ಚಳಿಯಲ್ಲಿ ನಮ್ಮ ಪ್ರಚಂಡ ಹೆಲಿಕಾಪ್ಟರ್ ಶತ್ರುಗಳ ಎದೆ ನಡುಗಿಸಿದಾಗ ನಮಗೆಲ್ಲ ಒಂಥರ ಗೂಸ್ ಬಂಪ್ಸ್ ಬರುತ್ತೆ ಅಲ್ವಾ? ಮೇಕ್ ಇನ್ ಇಂಡಿಯಾ ಅಂತ ನಾವೆಲ್ಲ ಕಾಲರ್ ಎಗರಿಸ್ತೀವಿ. ಆದ್ರೆ ಈ ಕತೆ ಶುರುವಾಗಿದ್ದು ನಿನ್ನೆ ಮೊನ್ನೆಯಲ್ಲ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ. ಅಂದ್ರೆ 1940ರ ದಶಕದಲ್ಲೇ ನಮಗೊಂದು ವಿಮಾನ ಕಾರ್ಖಾನೆ ಇರಬೇಕು ಅಂತ ಕನಸು ಕಂಡಿದ್ದು ನಮ್ಮ ಕನ್ನಡಿಗರು. ಇವತ್ತು ನಾವೇನು IT BT ಸಿಲಿಕಾನ್ ವ್ಯಾಲಿ ಅಂತ ಬೆಂಗಳೂರನ್ನ ಕರಿತೀವಿ, ಆ ಸೈನ್ಸ್ ಮತ್ತು ಟೆಕ್ನಾಲಜಿಯ ಅಸಲಿ ಅಡಿಪಾಯ ಬಿದ್ದದ್ದೇ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಲಿಯಾಸ್ HAL ನಿಂದ. ಬನ್ನಿ ಇವತ್ತು ಕನ್ನಡಿಗರ ತ್ಯಾಗ, ಬೌದ್ಧಿಕ ಶಕ್ತಿ ಮತ್ತು ಸ್ವಾಭಿಮಾನದ ಈ ರಿಯಲ್ ಸ್ಟೋರಿಯನ್ನ ಬಿಚ್ಚಿಡೋಣ. ಮಹಾರಾಜರ ಮಾಸ್ ಎಂಟ್ರಿ. ಇಸವಿ 1939. ಪ್ಯಾನ್ ಆಮ್ ಕ್ಲಿಪ್ಟರ್ ಅನ್ನೋ ಫ್ಲೈಟ್ ನಲ್ಲಿ ಅಮೆರಿಕದ ವಿಲಿಯಂ ಪಾವ್ಲೆ ಮತ್ತು ಭಾರತದ ಬಿಸಿನೆಸ್ ಟೈಕೋನ್ ವಾಲ್ಚಂದ್ ಹೀರಾಚಂದ್ ಭೇಟಿಯಾದರು. ಇಂಡಿಯಾದಲ್ಲಿ ಒಂದು ಏರ್ಕ್ರಾಫ್ಟ್ ಕಂಪನಿ ಶುರು ಮಾಡಬೇಕು ಅನ್ನೋದು ಅವರ ಪ್ಲಾನ್. ವಾಲ್ಚಂದ್ ಅವರು ಫಂಡ್ಗಾಗಿ ಬರೋಡಾ, ಗ್ವಾಲಿಯರ್, ಭಾವನಗರ ಅಂತ ಉತ್ತರ ಭಾರತದ ದೊಡ್ಡ ದೊಡ್ಡ ರಾಜರ ಹತ್ರ ಹೋದ್ರು. ಆದ್ರೆ ಇಷ್ಟು ದೊಡ್ಡ ರಿಸ್ಕ್ ತಗೊಳ್ಳೋಕೆ ಎಲ್ಲರೂ ಹಿಂದೆ ಸರಿದರು. ಕೊನೆಗೆ 1940ರ ಅಕ್ಟೋಬರ್ ನಲ್ಲಿ ಅವರು ಬಂದಿಳಿದಿದ್ದು ನಮ್ಮ ಬೆಂಗಳೂರಿಗೆ. ಆಗ ಮೈಸೂರು ಸಂಸ್ಥಾನದ ರಾಜರಾಗಿದ್ದವರು ಕೇವಲ 21 ವರ್ಷದ ಯುವಕ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್. ಫ್ರೆಂಡ್ಸ್, ಇಮ್ಯಾಜಿನ್ ಮಾಡಿ, ಕೇವಲ 72 ಗಂಟೆಗಳ ಒಳಗಾಗಿ ಆ ಯುವ ಮಹಾರಾಜರು ತೆಗೆದುಕೊಂಡ ನಿರ್ಧಾರ ಇಡೀ ದೇಶದ ಹಣೆ ಬರಹವನ್ನೇ ಬದಲಾಯಿಸಿತು. ದೊಮ್ಮಲೂರು ರಸ್ತೆಯ ಬಳಿ ಬರೋಬ್ಬರಿ 700 ಎಕರೆ ಪ್ರೈಮ್ ಲ್ಯಾಂಡ್ ಅನ್ನು ಸಂಪೂರ್ಣ ಉಚಿತವಾಗಿ ಕೊಟ್ಟಿದ್ದಲ್ಲದೆ ಅಂದಿನ ಕಾಲಕ್ಕೆ 25 ಲಕ್ಷ ರೂಪಾಯಿಗಳನ್ನು ಷೇರುಗಳ ರೂಪದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಡಿಸೆಂಬರ್ 23, 1940ರಂದು ಮೈಸೂರು ಕಂಪನೀಸ್ ಆಕ್ಟ್ ಅಡಿಯಲ್ಲಿ ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಕಂಪನಿ ಅಧಿಕೃತವಾಗಿ ರಿಜಿಸ್ಟರ್ ಆಯಿತು. ಮಹಾರಾಜರ ಲೆವೆಲ್ ಎಷ್ಟಿತ್ತೆಂದರೆ, ಎರಡನೇ ಮಹಾಯುದ್ಧದ ಟೈಮ್ನಲ್ಲಿ ಬ್ರಿಟನ್ ರಾಯಲ್ ಏರ್ ಫೋರ್ಸ್ಗೆ 1 ಲಕ್ಷ ಪೌಂಡ್ ದೇಣಿಗೆ ಕೊಟ್ಟು ಮೈಸೂರು ಸ್ಕ್ವಾಡ್ರನ್ ಶುರು ಮಾಡಿದ್ರು. ಆ ವಿಮಾನಗಳ ಮೇಲೆ ನಮ್ಮ ಹೆಮ್ಮೆಯ ಗಂಡಬೇರುಂಡ ಲಾಂಛನ ರಾರಾಜಿಸ್ತಾ ಇತ್ತು. ನಾನು ನ್ಯಾಯವನ್ನು ರಕ್ಷಿಸುತ್ತೇನೆ ಅನ್ನೋದು ಆ ಪಡೆಯ ಘೋಷವಾಕ್ಯವಾಗಿತ್ತು. ಜಕ್ಕೂರಿನಲ್ಲಿ ಫ್ಲೈಯಿಂಗ್ ಸ್ಕೂಲ್ ಮಾಡಲು 211 ಎಕರೆ ಜಾಗ, ಪೈಲಟ್ ಟ್ರೈನಿಂಗ್ಗೆ ತಮ್ಮ ಸ್ವಂತ ಡಕೋಟಾ DC-3 ವಿಮಾನ, ಹೀಗೆ ಅವರು ಕೊಟ್ಟ ಕೊಡುಗೆ ಇವತ್ತು ಕನ್ನಡಿಗರ ಎದೆ ಉಬ್ಬುವಂತೆ ಮಾಡುತ್ತದೆ. ಮಣ್ಣಿನ ಮಕ್ಕಳ ಸೈಲೆಂಟ್ ತ್ಯಾಗ. ಯಾವುದೇ ದೊಡ್ಡ ಫ್ಯಾಕ್ಟರಿ ಕಟ್ಟಬೇಕು ಅಂದ್ರೆ ಅಲ್ಲಿ ಭೂಮಿ ಬೇಕೇ ಬೇಕು. 1940ರ ದಶಕದಲ್ಲಿ ಮಾರತಹಳ್ಳಿ, ದೊಮ್ಮಲೂರು, ಬೆಳ್ಳಂದೂರು ಕಡೆ ಬರೀ ಕೃಷಿ ಭೂಮಿ ಇತ್ತು. ಇವತ್ತು ದೇವನಹಳ್ಳಿ, ಚಂದ್ರಾಯಪಟ್ಟಣದ ಕಡೆ ಏರೋಸ್ಪೇಸ್ ಪಾರ್ಕ್ ಮಾಡಲು ಕೃಷಿ ಭೂಮಿ ವಶಪಡಿಸಿಕೊಳ್ಳುವಾಗ ರೈತರು 1198 ದಿನಗಳ ಕಾಲ ದೊಡ್ಡ ಹೋರಾಟ ಮಾಡಿದ್ರು. ಕೊನೆಗೆ ಸರ್ಕಾರ ಆ ಆದೇಶ ವಾಪಸ್ ತಗೋತು. ಈ ಕಾಲದ ಹೋರಾಟ ನೋಡಿದಾಗ ಅಂದು HALಗಾಗಿ ತಮ್ಮ ಬದುಕಿನ ಆಧಾರವಾಗಿದ್ದ ಆ 700 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನ ನಮ್ಮ ಕನ್ನಡಿಗ ರೈತರು ಯಾವುದೇ ಗಲಾಟೆ ಇಲ್ಲದೆ ದೇಶಕ್ಕಾಗಿ ತ್ಯಾಗ ಮಾಡಿದ್ರಲ್ಲ, ಆ ಸೈಲೆಂಟ್ ಬಲಿದಾನ ನಿಜಕ್ಕೂ ಗ್ರೇಟ್ ಅಲ್ವಾ? ಮಾರತ್ಹಳ್ಳಿ ಅನ್ನೋ ಹೆಸರು ಹೇಗೆ ಬಂತು ಗೊತ್ತಾ? ಇಲ್ಲಿ ಮರಾಠರು ಕ್ಯಾಂಪ್ ಮಾಡಿದ್ರು ಅನ್ನೋ ಇತಿಹಾಸವೂ ಇದೆ. ಜೊತೆಗೆ HAL ನಲ್ಲಿ ತಯಾರಾದ ಮಾರುತ್ ಅನ್ನೋ ಫೈಟರ್ ಜೆಟ್ ಇಲ್ಲಿ ಕ್ರ್ಯಾಶ್ ಆಗಿದ್ದರಿಂದ ಮಾರುತ್ ಪ್ಲಸ್ ಹಳ್ಳಿ ಮಾರತ್ಹಳ್ಳಿ ಆಯ್ತು. ದೇಶದ ಭದ್ರತೆಯ ಅಡಿಪಾಯದಲ್ಲಿ ನಮ್ಮ ಸಾಮಾನ್ಯ ಕನ್ನಡಿಗ ರೈತರ ಬೆವರಿದೆ ಅನ್ನೋದನ್ನ ನಾವು ಯಾವತ್ತೂ ಮರೆಯಬಾರದು. ಕನ್ನಡ ವಿಜ್ಞಾನಿಗಳ ಆತ್ಮನಿರ್ಭರ ಕ್ರಾಂತಿ. ಕಾರ್ಖಾನೆಯಾಯ್ತು, ಜಾಗಾನು ಸಿಕ್ತು, ಆದ್ರೆ ಟೆಕ್ನಿಕಲ್ ಬ್ರೈನ್ ಅಲ್ಲಿ ಬರ್ತಾರೆ ನಮ್ಮ ಕನ್ನಡದ ಮೇಧಾವಿಗಳು. ಭಾರತದ ಮೊದಲ ಸಂಪೂರ್ಣ ದೇಶೀಯ ವಿನ್ಯಾಸದ ವಿಮಾನ HT-2. ಇದನ್ನ ವಿನ್ಯಾಸ ಮಾಡಿದ ಟೀಮ್ ನ ಲೀಡರ್ ಖ್ಯಾತ ಏರೋನಾಟಿಕಲ್ ಇಂಜಿನಿಯರ್ ಡಾಕ್ಟರ್ ವಿಷ್ಣು ಮಾಧವ್ ಘಾಟ್ಗೆ. 1942ರಲ್ಲಿ IISc ಯಲ್ಲಿ ದೇಶದ ಮೊದಲ ಕ್ಲೋಸ್ಡ್ ಸರ್ಕ್ಯೂಟ್ ವಿಂಡ್ ಟನೆಲ್ ಕಟ್ಟಿದ್ದೇ ಇವರ ಮಾರ್ಗದರ್ಶನದಲ್ಲಿ. 1951ರ ಆಗಸ್ಟ್ 5ರಂದು HT-2 ವಿಮಾನ ಯಶಸ್ವಿಯಾಗಿ ಹಾರಾಟ ಮಾಡಿತು. ಇನ್ನು ಇವತ್ತಿನ ನಮ್ಮ ಅಲ್ಟ್ರಾ ಮಾಡರ್ನ್ ತೇಜಸ್ LCA ವಿನ್ಯಾಸದ ಹಿಂದಿನ ರಿಯಲ್ ಹೀರೋ ಡಾಕ್ಟರ್ ಕೋಟಾ ಹರಿನಾರಾಯಣ. 1985ರಲ್ಲಿ ಅವರು ಈ ಪ್ರಾಜೆಕ್ಟ್ ತಗೊಂಡಾಗ ದೇಶದೊಳಗೆ ಟೀಕೆಗಳು. 1998ರ ಪೋಖ್ರಾನ್ ಟೆಸ್ಟ್ ಆದ್ಮೇಲೆ ಅಂತಾರಾಷ್ಟ್ರೀಯ ಬ್ಯಾನ್. ಆದ್ರೂ ಛಲಬಿಡದ ಈ ಕನ್ನಡಿಗನ ಟೀಮ್ ಜನವರಿ 4, 2001ರಂದು ತೇಜಸ್ ವಿಮಾನವನ್ನು ಬಾನಿಗೆ ಹಾರಿಸಿಯೇ ಬಿಡ್ತು. CNR ರಾವ್, ರಾಜಾರಾಮಣ್ಣ, ಉಡುಪಿ ರಾಮಚಂದ್ರ ರಾವ್, ಪ್ರೊಫೆಸರ್ ರೋದ್ದಾಮ್ ನರಸಿಂಹ, ಹೀಗೆ ಬೆಂಗಳೂರು ಎಂಬ ಸೈನ್ಸ್ ಕ್ಯಾಪಿಟಲ್ ಬೆಳೆಯೋಕೆ HAL IIScಯ ಎಕೋಸಿಸ್ಟಮ್ ಕೊಟ್ಟ ಕೊಡುಗೆ ಅಷ್ಟಿಷ್ಟಲ್ಲ. ಕಾರ್ಖಾನೆಯೊಳಗೆ ಗೋಕಾಕ್ ಕಿಚ್ಚು. ಈಗ ನಾವು ಹೇಳಕ್ಕೆ ಹೊರಟಿರೋದು ಕೇವಲ ಮಷಿನ್ಗಳ ಕಥೆಯಲ್ಲ,
ಮನುಷ್ಯರ ಕತೆ. ಸೆಂಟ್ರಲ್ ಗವರ್ನಮೆಂಟ್ ಫ್ಯಾಕ್ಟರಿ ಅಂದ್ಮೇಲೆ ಬೇರೆ ಭಾಷಿಕರ ಪ್ರಾಬಲ್ಯ ಇರೋದು ಕಾಮನ್. 70-80ರ ದಶಕದಲ್ಲಿ HAL ಒಳಗೆ ತಮಿಳು ಭಾಷಿಕರದ್ದೇ ದರ್ಬಾರು ಇತ್ತು. ಕನ್ನಡ ಮಾತಾಡಿದ್ರೆ ಕೀಳರಿಮೆ ಅನ್ನೋ ವಾತಾವರಣ. ಆಗ ಶುರುವಾಗಿದ್ದೇ ಗೋಕಾಕ್ ಚಳವಳಿ. ಈ ಕಿಚ್ಚು ಫ್ಯಾಕ್ಟರಿ ಒಳಗಿದ್ದ ಕನ್ನಡಿಗರ ರಕ್ತದಲ್ಲೂ ಹರಿಯೋಕೆ ಶುರುವಾಯಿತು. RN ಚಂದ್ರಶೇಖರ್ ಅನ್ನೋ ಉದ್ಯೋಗಿ ಪ್ರಮೋಷನ್ಗೆ ಬರೆಯೋ ಇಂಟರ್ನಲ್ ಟೆಕ್ನಿಕಲ್ ಎಕ್ಸಾಮ್ಗಳನ್ನ ಇಂಗ್ಲಿಷ್ ನ ಬದಲು ಕನ್ನಡದಲ್ಲೇ ಬರೆಯೋಕೆ ಪರ್ಮಿಷನ್ ಕೇಳಿದ್ರು. ಮ್ಯಾನೇಜ್ಮೆಂಟ್ ಮೊದಲು ಒಪ್ಪಲಿಲ್ಲ. ಆದ್ರೆ ಸತತ ಹೋರಾಟದ ನಂತರ 1987ರಲ್ಲಿ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಕ್ತು. ಕೇಂದ್ರ ಸರ್ಕಾರದ ಸಾರ್ವಜನಿಕ ಉದ್ದಿಮೆಯೊಂದರಲ್ಲಿ ಇದೊಂದು ಐತಿಹಾಸಿಕ ಕ್ರಾಂತಿ. ಆಮೇಲೆ ಹುಟ್ಟಿಕೊಂಡಿದ್ದೆ HAL ಕನ್ನಡ ಸಂಘ. ಇದು ಬರೀ ನವೆಂಬರ್ 1ಕ್ಕೆ ಆಚರಣೆ ಮಾಡೋ ಸಂಘ ಆಗಿ ಉಳಿಯಲಿಲ್ಲ. ಬದಲಾಗಿ ನೂರಾರು ಕನ್ನಡ ಸಾಹಿತ್ಯ ಪುಸ್ತಕಗಳನ್ನ ಪ್ರಿಂಟ್ ಮಾಡ್ತು. ಕನ್ನಡ ಭಾಷೆ ಉಳಿಯೋದು ಬರೀ ಸಾಹಿತಿಗಳಿಂದಲ್ಲ, ಫ್ಯಾಕ್ಟರಿಯಲ್ಲಿ ಬೆವರು ಸುರಿಸೋ ಕಾರ್ಮಿಕರಿಂದ ಅನ್ನೋದನ್ನ ನಮ್ಮ HAL ಕನ್ನಡಿಗರು ಪ್ರೂವ್ ಮಾಡಿದ್ರು. ಇವತ್ತು ನೀವು ಬೆಂಗಳೂರಿನ ಹಳೆ ಏರ್ಪೋರ್ಟ್ ರಸ್ತೆಯಲ್ಲಿ ಹೋದ್ರೆ HAL ಹೆರಿಟೇಜ್ ಸೆಂಟರ್ ಅಂಡ್ ಏರೋಸ್ಪೇಸ್ ಮ್ಯೂಸಿಯಂ ನೋಡಬಹುದು. 2001ರಲ್ಲಿ ಶುರುವಾದ ಭಾರತದ ಮೊಟ್ಟ ಮೊದಲ ಏವಿಯೇಷನ್ ಮ್ಯೂಸಿಯಂ ಇದು. ಇವತ್ತು HAL ಬರೀ ಹಳೆ ವಿಮಾನ ರಿಪೇರಿ ಮಾಡ್ತಿಲ್ಲ, ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ ಕ್ರಾಫ್ಟ್ ತರ 5ನೇ ತಲೆಮಾರಿನ ಸ್ಟೆಲ್ತ್ ವಿಮಾನಗಳನ್ನ ರೆಡಿ ಮಾಡ್ತಿದೆ. ತುಮಕೂರಿನಲ್ಲಿ ಬೃಹತ್ ಹೆಲಿಕಾಪ್ಟರ್ ಫ್ಯಾಕ್ಟರಿ ಶುರುವಾಗಿದೆ. ಸ್ನೇಹಿತರೆ, ಮುಂದಿನ ಸಲ ನಮ್ಮ ಆಕಾಶದಲ್ಲಿ ಯಾವುದಾದರೊಂದು ಫೈಟರ್ ಜೆಟ್ ಹಾರಿದಾಗ ಅದರ ಹಿಂದಿರುವ ಮೈಸೂರು ಮಹಾರಾಜರ ಉದಾರತೆ, ಭೂಮಿ ಕಳೆದುಕೊಂಡ ರೈತರ ಬಲಿದಾನ, ಡಾಕ್ಟರ್ ಘಾಟಕೆ ಹರಿನಾರಾಯಣರಂತವರ ಭೌತಿಕ ಶ್ರಮ ಮತ್ತು ಯಂತ್ರಗಳ ಸದ್ದಿನ ನಡುವೆಯೂ ಕನ್ನಡದ ಕಂಪು ಉಳಿಸಿದ ಆ ಕಾರ್ಮಿಕರ ಛಲವನ್ನ ಒಮ್ಮೆ ನೆನಪಿಸಿಕೊಳ್ಳಿ. ನಮಗೆ ನಮ್ಮ ಇತಿಹಾಸ ಗೊತ್ತಿಲ್ಲ ಅಂದ್ರೆ ಬೇರೆಯವರು ಬಂದು ಇತಿಹಾಸ ಬರೀತಾರೆ. ನಮ್ಮ ಕರ್ನಾಟಕದ, ನಮ್ಮ ಕನ್ನಡಿಗರ ಈ ಅಸಲಿ ಆತ್ಮನಿರ್ಭರ ಕಥೆಯನ್ನ ಎಲ್ಲರಿಗೂ ಶೇರ್ ಮಾಡಿ. ಇದು ನಮ್ಮ ಹೆಮ್ಮೆ, ಕನ್ನಡಿಗರ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ.